ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸುಹಾಸಿನಿ ಲೈಫ್ ಸ್ಟೈಲ್. ಇವತ್ತು ಭಾನುವಾರದ ವ್ಲಾಗ್. ಭಾನುವಾರ ಅಂದರೆ ನಾವು ಮನೆಯಲ್ಲಿ ಟಿಫನ್ ಮಾಡೋದು ಸ್ವಲ್ಪ ಕಡಿಮೆನೇ. ಅಂದರೆ ವಾರ ಪೂರ್ತಿ ಟಿಫನ್ ಮನೆಯಲ್ಲೇ ತಿಂತಾ ಇರ್ತೀವಲ್ಲ, ಸೊ ಒಂದಿನ ಹೊರಗಡೆ ಏನಾದ್ರು ತಿನ್ಕೊಂಡು ಅಂದ್ಕೊಂಡು ಆದಷ್ಟು ಇಡ್ಲಿ ವಡೆ ಆ ಥರ ಲೈಟಾಗಿರೋ ಫುಡ್ನ ತಿಂತೀವಿ. ಇನ್ನು ಇವತ್ತು ಕೂಡ ಸಾಮಾನ್ಯನ ಅಬಾಕಸ್ ಕ್ಲಾಸ್ಗೆ ಡ್ರಾಪ್ ಮಾಡಿ ನಾನು ಹಸ್ಬೆಂಡ್ ಇಬ್ಬರೂ ನಮ್ಮ ಮನೆ ಹತ್ರ ಶಾಂತಿ ಸಾಗರ್ ಅಂತ ಒಂದು ಹೋಟೆಲ್ ಇದೆ, ಅದರಲ್ಲಿ ಚೆನ್ನಾಗಿರುತ್ತೆ ಇಡ್ಲಿ ವಡೆ ಸಾಂಬಾರು ಅದೆಲ್ಲ ಕೊಡ್ತಾರೆ, ಚೆನ್ನಾಗಿರುತ್ತೆ. ಸೊ ಇವತ್ತು ಕೂಡ ಅಲ್ಲೇ ಹೋಗಿ ಟಿಫನ್ ಮಾಡಿಕೊಂಡು ಸಾಮಾನ್ಯಕ್ಕೆ ಪಾರ್ಸಲ್ ತಂದುಬಿಡ್ತೀವಿ. ಯಾಕೆಂದರೆ ಅವ್ನು ಬೆಳಗ್ಗೆ 9 ಗಂಟೆಗೆ ಹೋಗೋದ್ರಿಂದ ಬೆಳಗ್ಗೆ ತಿನ್ನಲ್ಲ, ಒಂದು ಗ್ಲಾಸ್ ಹಾಲು ಒಂದು ಮೊಟ್ಟೆ ಏನಾದ್ರು ತಿನ್ಕೊಂಡು ಹೋಗಿರ್ತಾನೆ. ಇನ್ನು ಟಿಫನ್ ಮಾಡಿರಲ್ಲ, ಹಾಗಾಗಿ ಅವನಿಗೂ ಪಾರ್ಸಲ್ ತೊಗೊಬಂದು ಇಟ್ಟಿದ್ರೆ ಅವ್ನು 11 ಗಂಟೆಗೆ ಬಂದಮೇಲೆ ತಿಂತಾನೆ. ಸೊ ಹೀಗೆ ನಮ್ಮ ಭಾನುವಾರ ಶುರು ಆಗಿದೆ. ಇವತ್ತು ಒಂದು ಫುಲ್ ಡೇ ವ್ಲಾಗ್ ಇರುತ್ತೆ. ಇವತ್ತಿನ ವ್ಲಾಗ್ ನಿಮಗೆ ಸ್ವಲ್ಪನ ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಆ್ಯಂಡ್ ಯಾರಿಗೆಲ್ಲ ಈ ಥರ ಇಡ್ಲಿ ವಡೆ ಡಿಪ್ ಹಾಕ್ಕೊಂಡು ಅಂದರೆ ಸಾಂಬಾರೆಲ್ಲ ಫುಲ್ಲು ಡಿಪ್ ಮಾಡಿ ತಿಂತಾರಲ್ಲ, ಆ ಥರ ಯಾರಿಗಿಷ್ಟ ಆಗುತ್ತೆ ಅಂತ ಕಮೆಂಟಲ್ಲಿ ತಿಳಿಸಿ. ನನಗಂತೂ ಫೇವ್ರೇಟ್ ಈ ಥರ. ಇನ್ನು ಬರ್ತಾನೆ ನಾವು ಚಿಕನ್ ತೊಗೊಂಡು ಬಂದ್ವಿ ಅಡುಗೆ ಮಾಡೋಣ ಅಂಥೇಳಿ. ಇವತ್ತು ಪುದೀನ ಚಿಕನ್ ಮಾಡ್ತಾಯಿದ್ದೀನಿ, ಚಿಕನ್ ಗ್ರೇವಿ ಮತ್ತು ಚಿಕನ್ ಕಬಾಬ್ ಮಾಡ್ತಾಯಿದ್ದೀನಿ. ಸೊ ಅದ್ರ ರೆಸಿಪಿ ಕೂಡ ನಿಮಗೆ ಶೇರ್ ಮಾಡ್ತೀನಿ. ಕಬಾಬ್ ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನು ಕೂಡ ಈ ವ್ಲಾಗ್ನಲ್ಲಿ ಹೇಳ್ತೀನಿ. ಇನ್ನು ಪುದೀನ ಚಿಕನ್ ಅಂದರೆ ನಾವು ಏನನ್ನ ಸ್ವಲ್ಪ ಫ್ಲೇವರ್ ಜಾಸ್ತಿ ಹಾಕ್ತೀವಿ, ಅದೇ ಒಂದು ಚಿಕನ್ ಹೆಸರು. ಪಾಲಕ್ ಸೊಪ್ಪು ಜಾಸ್ತಿ ಹಾಕಿದ್ರೆ ಪಾಲಕ್ ಚಿಕನ್, ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಜಾಸ್ತಿ ಹಾಕಿದ್ರೆ ಚಿಲ್ಲಿ ಚಿಕನ್, ಪುದೀನ ಜಾಸ್ತಿ ಹಾಕಿದ್ರೆ ಪುದೀನ ಚಿಕನ್. ಅದು ಸ್ವಲ್ಪ ಅಂದರೆ ಟೇಸ್ಟ್ ವೈಸು ಕೂಡ ಡಿಫ್ರೆನ್ಸ್ ಇರುತ್ತೆ. ಸೊ ನಾನು ಹೇಗೆ ಪುದೀನ ಚಿಕನ್ ಮಾಡ್ತೀನಿ ಅನ್ನೋದನ್ನು ಈ ವ್ಲಾಗ್ನಲ್ಲಿ ಶೇರ್ ಮಾಡ್ತೀನಿ. ಅಂದರೆ ನಾನು ಅಡುಗೆ ಮಾಡೋದನ್ನು ನೀವು ತುಂಬ ಜನ ಹೇಳೋದು ಕಮೆಂಟಲ್ಲಿ, ನೀವು ಅಡುಗೆ ಮಾಡೋದು ತುಂಬ ಈಸಿಯಾಗಿರುತ್ತೆ, ಯಾರು ಬೇಕಾದ್ರೂ ಅಡುಗೆ ಮಾಡ್ಬೋದು ಅಂತ. ನಾನು ಯಾವಾಗಲೂ ತುಂಬ ಈಸಿ ವೇನಲ್ಲಿ ಅಡುಗೆ ಮಾಡೋದಕ್ಕೆ ಅಂತಲೇ ಟ್ರೈ ಮಾಡ್ತೀನಿ. ಸೊ ಫಸ್ಟಿಗೆ ಚಿಕನ್ ಎಲ್ಲ ಕ್ಲೀನ್ ಮಾಡಿ ಇಟ್ಕೊತಿದ್ದೀನಿ. ಇನ್ನು ಬರ್ತಾ ಸ್ವಲ್ಪ ತರಕಾರಿ ಇದೆಲ್ಲ ತಂದಿದ್ವಿ, ಅದೆಲ್ಲನೂ ಸಪ್ರೇಟ್ ಮಾಡಿ ಅದ್ರ ಜಾಗಕ್ಕೆಲ್ಲ ಸೇರಿಸಿ ಚಿಕನ್ನ ಫಸ್ಟು ಕ್ಲೀನ್ ಮಾಡಿ ಇಟ್ಕೊಂಡ್ಬಿಟ್ಟು ಆದಮೇಲೆ ನಾನು ಮಸಾಲೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನು ಹಸ್ಬೆಂಡ್ ಕೂಡ ಭಾನುವಾರದೊತ್ತು ಏನು ಕೆಲಸ ಇರುತ್ತೆ ಅಂದರೆ ನಮಗೆ ಡೈಲಿ ಕಸ ಗುಡಿಸಿ ಮನೆ ಒರೆಸೋದು ಮಾಡ್ತಾನೆ ಇರ್ತೀವಿ. ಆದರೆ ಭಾನುವಾರ ಒಂದಿನ ಅಂತ ಬಂದಾಗ ಅದನ್ನು ಸ್ವಲ್ಪ ಡೀಪ್ ಕ್ಲೀನಿಂಗ್ ಮಾಡ್ಕೊಳ್ಳೋದಿರುತ್ತೆ. ಈ ಸ್ವಲ್ಪ ಧೂಳೆಲ್ಲ ಹಿಡಿಯೋದು ಆ ಥರದ್ದೆಲ್ಲ ಕೆಲಸಗಳನ್ನ ಹಸ್ಬೆಂಡ್ ಹೆಲ್ಪ್ ಮಾಡಿಕೊಡ್ತಾರೆ. ನನಗೆ ವ್ಯಾಕ್ಯೂಮ್ ಕ್ಲೀನರೆಲ್ಲ ಅಷ್ಟು ಯೂಸ್ ಮಾಡೋಕ್ಕೆ ಬರೋಲ್ಲ, ಅದರಿಂದೆಲ್ಲ ಅಷ್ಟು ಡೀಪ್ ಕ್ಲೀನ್ ಮಾಡೋಕ್ಕೆಲ್ಲ ಅಷ್ಟೊಂದು ಚೆನ್ನಾಗಿ ಬರೋಲ್ಲ. ಹಾಗಾಗಿ ಭಾನುವಾರದೊತ್ತು ಅಥವಾ ರಜಾ ಇದ್ದಾಗ ಹಸ್ಬೆಂಡ್ ಅದನ್ನು ಮಾಡಿಕೊಡ್ತಾರೆ. ಸೊ ನಾನು ಅಡುಗೆ ಮಾಡಿಕೊಂಡ್ರೆ ಸಾಮಾನ್ಯ ಬರೋಷ್ಟರಲ್ಲಿ ಅವ್ರು ಆ ಕೆಲಸ ಎಲ್ಲ ಮಾಡಿಕೊಡ್ತಾರೆ. ಈ ಥರ ನಡೀತಾ ಇದೆ. ಹಾಗೆ ನನಗೆ ಕಮೆಂಟಲ್ಲಿ ಒಬ್ಬರು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದ್ರಿ, ಈಗ ನಡೀತಿರೋಂಥ ಸಿಚುವೇಶನ್ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಹೇಳಿ ಅಕ್ಕ ಅಂತ. ಯಾವುದ್ರ ಬಗ್ಗೆ ಅಂದರೆ ಇವಾಗ ಒಂದು ಮರ್ಡರ್ ಆಗಿದೆ, ಅದಕ್ಕೋಸ್ಕರ ಒಂದು ಸೂಪರ್ ಸ್ಟಾರ್ನ ಜೈಲಲ್ಲಿ ಹಾಕಿದ್ದಾರೆ, ಅದ್ರ ಬಗ್ಗೆ ಅವ್ರು ಕೇಳಿದ್ದಾರೆ. ಇದು ತುಂಬ ಸೂಕ್ಷ್ಮವಾದ ವಿಚಾರ. ಹಾಗೆ ಇಷ್ಟು ಸೂಕ್ಷ್ಮವಾದ ವಿಚಾರದಲ್ಲಿ ನಾನು ಅಭಿಪ್ರಾಯ ಕೊಡೋಷ್ಟು ಅಥವಾ ನನ್ನ ಅಭಿಪ್ರಾಯನ ಹೇಳುವಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗೆ ನನ್ನ ಒಪಿನಿಯನು ಇಲ್ಲಿ ಮ್ಯಾಟರ್ ಆಗುತ್ತಾ ಅನ್ನೋದು ಕೂಡ ನನಗೆ ಗೊತ್ತಿಲ್ಲ. ನೀವು ಕೇಳ್ತಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಇದ್ರ ಬಗ್ಗೆ ನಾನು ಒಪಿನಿಯನ್ ಕೊಡೋಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ. ಹಾಗೆ ನಾನು ಒಪಿನಿಯನ್ ಕೊಟ್ಟರೆ ಅದು ಮ್ಯಾಟರ್ ಕೂಡ ಆಗೋದಿಲ್ಲ. ಸೊ ಹಾಗಾಗಿ ಇಂಥ ಸೂಕ್ಷ್ಮವಾದ ವಿಚಾರಗಳಲ್ಲಿ ರಿಯಾಕ್ಟ್ ಮಾಡದೇ ಇರೋದು ಒಂದು ರೀತಿ ಒಳ್ಳೆಯದೇ, ಜಾಣ್ತನನೇ ಅಂತ ನಾನು ಅಂದ್ಕೊತೀನಿ. ಹಾಗಾಗಿ ನನಗೆ ಈ ವಿಷಯದಲ್ಲಿ ಅಷ್ಟು ಹೆಚ್ಚಾಗಿ ನಾಲೆಡ್ಜ್ ಇಲ್ಲದೆ ಇರೋದ್ರಿಂದ ನಾನು ಜಸ್ಟ್ ಮೀಡಿಯಾದಲ್ಲಿ ನೋಡಬೇಕಾದ್ರೆ ಅಥವಾ ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ ಅಥವಾ ಟಿ ವಿ ನೋಡಬೇಕಾದ್ರೆ ಏನಾದರೂ ಸ್ವಲ್ಪ ನೋಡಿರ್ತೀನಲ್ವ ನ್ಯೂಸ್ಗಳನ್ನ, ಅಷ್ಟು ಮಾತ್ರ ನನಗೆ ಗೊತ್ತಿರುತ್ತೆ. ಹಾಗಾಗಿ ಅದನ್ನ ಇಟ್ಕೊಂಡು ಒಂದು ಒಪಿನಿಯನ್ ಫಾರ್ಮ್ ಮಾಡೋದು, ಆ ಒಪಿನಿಯನ್ನ ಈ ಥರ ಒಂದು ಪಬ್ಲಿಕ್ ಪ್ಲ್ಯಾಟ್ಫಾರ್ಮಲ್ಲಿ ಹೇಳೋದು, ಆ ಒಪಿನಿಯನ್ನ ನಿಮ್ಮ ಮೇಲೆ ಹೇರೋದು, ಇದು ಯಾವುದೂ ಸರಿಯಲ್ಲ ಅಂತ ನಾನು ಅಂದ್ಕೊತೀನಿ. ಯಾಕೆಂದರೆ ನನಗೆ ಅಷ್ಟೊಂದು ನಾಲೆಡ್ಜ್ ಇಲ್ಲ ಅದ್ರ ಬಗ್ಗೆ, ಆ ಘಟನೆ ಬಗ್ಗೆ ಅಥವಾ ಏನು ನಡೀತಾ ಇದೆ ಇವಾಗ ಅದ್ರ ಬಗ್ಗೆ ನನಗೆ ಹೆಚ್ಚಾಗೇನೂ ಗೊತ್ತಿಲ್ಲ. ಹಾಗಾಗಿ ನನಗೆ ಅದರಲ್ಲಿ ಏನು ಹೆಚ್ಚಾಗಿ ಗೊತ್ತಿಲ್ಲ ಅಂದರೆ ಅದ್ರ ಮೇಲೆ ನನಗೊಂದು ಒಪಿನಿಯನ್ ಕೊಡೋದಕ್ಕೂ ಕೂಡ ನಾನು ಐ ಆಮ್ ನಾಟ್ ದ ರೈಟ್ ಪರ್ಸನ್. ಸೊ ನನಗೆ ಅದ್ರ ಬಗ್ಗೆ ಹೆಚ್ಚಾಗಿ ನಾಲೆಡ್ಜ್ ಇಲ್ಲ. ಹಾಗಾಗಿ ನನ್ನ ಕಡೆಯಿಂದ ಏನು ಒಪಿನಿಯನ್ ಕೂಡ ಇಲ್ಲ. ನನಗೆ ಮ್ಯಾಸ್ ಯೂಶ್ವಲ್ ಇದು ಇವಾಗ ಬೇರೆ ನ್ಯೂಸ್ಗಳೆಲ್ಲ ಹೆಂಗೆ ಬರುತ್ತೆ, ಇಂಥ ಕಡೆ ಒಂದು ಕೊಲೆ ಆಗಿದೆ, ಒಂದು ಮರ್ಡರ್ ಆಗಿದೆ, ಅಥವಾ ಈ ಥರದೊಂದು ಕಳ್ತನ ಆಗಿದೆ, ಅಥವಾ ಈ ಥರ ಒಂದು ಏನೋ ಒಂದು ಸಮಾಜದಲ್ಲಿ ಈ ಥರದ್ದೇನೋ ಒಂದು ಬೆಳವಣಿಗೆ ನಡೀತಾ ಇದೆ ಅಂತ ಹೇಗೆ ತೋರಿಸ್ತಾರೆ, ಅದೇ ರೀತಿ ಈ ವಿಷಯ ಕೂಡ ನನಗೆ ಇದರಲ್ಲಿ ಸೂಪರ್ ಸ್ಟಾರ್ ಇದ್ದಾರೆ, ಅಥವಾ ಇದರಲ್ಲಿ ಒಂದು ಅಮಾಯಕ ಇದ್ದಾರೆ, ಅಥವಾ ಇದರಲ್ಲಿ ಒಬ್ಬ ಕೆಟ್ಟ ಕಮೆಂಟ್ ಮಾಡೋರು ಇರ್ತಾರೆ, ಆ ಥರದ್ದು ಯಾವುದು ಆ ಥರದ್ದು ನಾನು ತೊಗೊಂಡೇ ಇಲ್ಲ. ಇದು ಕೂಡ ನ್ಯೂಸ್ಗಳಲ್ಲಿ ಡೈಲಿ ಬರೋವಂಥ ನ್ಯೂಸಲ್ಲಿ ಇದು ಒಂದು ಅನ್ನೋ ಥರ ನಾನು ಅಂದ್ಕೊಂಡಿದ್ದೀನಿ. ಹಾಗಾಗಿ ಅದಷ್ಟೇ. ಸೊ ಅಲ್ಲಿಗೆ ನನ್ನ ಒಪಿನಿಯನ್ ನಿಮಗೆ ರೀಚ್ ಆಗಿದೆ ಅಂದ್ಕೊತೀನಿ. ಇನ್ನು ಪುದೀನ ಚಿಕನ್ ಮಾಡೋದು ಹೇಗೆ ಅಂತ ನಾನು ಡೀಟೇಲಾಗಿ ಹೇಳ್ತೀನಿ. ಯಾಕೆಂದರೆ ಇದ್ರ ಬಗ್ಗೆ ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಇದ್ರ ರುಚಿ ಹೇಗೆ ಬರುತ್ತೆ, ಇದನ್ನು ಹೇಗೆ ಮಾಡಿದ್ರೆ ರುಚಿ ಚೆನ್ನಾಗಾಗುತ್ತೆ, ಹೇಗೆ ಮಾಡಲಿಲ್ಲ ಅಂದರೆ ರುಚಿ ಹಾಳಾಗುತ್ತೆ, ಇದ್ರ ಬಗ್ಗೆ ಎಲ್ಲ ನನಗೆ ಗೊತ್ತು.
ಹಾಗಾಗಿ ಇದ್ರ ಬಗ್ಗೆ ನಾನು ಡೀಟೇಲಾಗಿ ಹೇಳ್ತೀನಿ. ಫಸ್ಟಿಗೆ ನಾನು ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಇದೆಲ್ಲನೂ ಬಿಡಿಸಿಟ್ಕೊತಾ ಇದ್ದೀನಿ. ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಒಂದು 15 ದಿನಕ್ಕೆ ಆಗೋಷ್ಟು ಸ್ಟೋರ್ ಮಾಡಿ ಇಟ್ಕೊತೀನಿ. ಬೆಳ್ಳುಳ್ಳಿನೂ ಅಷ್ಟೇ ಸಿಪ್ಪೆ ತೆಗೆದಿಟ್ಟಿರ್ತೀನಿ. ಆದರೆ ಇವತ್ತು ಭಾನುವಾರ ಆಗಿರೋದ್ರಿಂದ ಎಲ್ಲ ಖಾಲಿಯಾಗಿದೆ. ಇವತ್ತೆಲ್ಲ ಮತ್ತೆ ರೀಸ್ಟೋರ್ ಮಾಡ್ಕೋಬೇಕು. ಬೆಳ್ಳುಳ್ಳಿ ಎಲ್ಲ ಬಿಡಿಸಿಟ್ಕೊಳ್ಳೋದು, ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಮಾಡಿಟ್ಟಿರೋದು, ಸೊಪ್ಪುಗಳೆಲ್ಲ ಕ್ಲೀನ್ ಮಾಡಿಟ್ಕೊಳ್ಳೋದು, ಮತ್ತು ಕಾಯಿ ತುರಿದಿಟ್ಕೊಳ್ಳೋದು. ಸೊ ಈ ಥರ ಎಲ್ಲ ಮಾಡೋದ್ರಿಂದ ನಮ್ಗೆ ಅಡುಗೆ ಮಾಡ್ಬೇಕಾದ್ರೆ ಸ್ವಲ್ಪ ಕೆಲಸ ಈಸಿ ಆಗುತ್ತೆ, ತುಂಬ ಟೈಮ್ ತೊಗೊಳ್ಳೋದಿಲ್ಲ. ಇಲ್ಲಾಂದರೆ ಇವೆಲ್ಲನೂ ಮಾಡೋಷ್ಟರಲ್ಲಿ ಜಾಸ್ತಿ ಟೈಮ್ ಹಿಡಿದ್ಬಿಡುತ್ತೆ. ಇವತ್ತು ಹಾಗೆ ಅನ್ನಿಸ್ತಾಯಿತ್ತು ನನಗೆ, ತುಂಬ ಟೈಮ್ ತೊಗೊತಾ ಇದೆಯೇನೋ ಅಂತ. ಯಾಕೆಂದರೆ ನಾನೇನು ಕ್ಲೀನ್ ಮಾಡಿ ಇಟ್ಟಿರಲಿಲ್ಲ. ಹಾಗಾಗಿ ಭಾನುವಾರದ್ದು ಅಂದರೆ ಎಲ್ಲ ಖಾಲಿ ಆಗಿರುತ್ತೆ. ಸೊ ಭಾನುವಾರ ರೀಸ್ಟೋರ್ ಮಾಡ್ಕೋಬೇಕು ಅಂತ ನಾನು ಆ ವಾರಕ್ಕೆ ಆಗೋಷ್ಟು ಇಟ್ಕೊಂಡಿರ್ತೀನಿ. ಇನ್ನು ಸೊಪ್ಪು ಕೂಡ ತಂದಿದ್ದೆ, ಬಟ್ ಆ ಸೊಪ್ಪೇನು ಅಷ್ಟು ಚೆನ್ನಾಗಿರಲಿಲ್ಲ. ಮೇಲ್ಕಟ್ಟು ಚೆನ್ನಾಗಿತ್ತು, ಆದರೆ ಒಳಗಡೆ ನೋಡಿದ್ರೆ ಪುದೀನ ಸೊಪ್ಪೆಲ್ಲ ಹಾಳಾಗಿತ್ತು. ಸೊ ಅಷ್ಟು ಚೆನ್ನಾಗಿರಲಿಲ್ಲ. ಇನ್ನು ಇಲ್ಲಿ ಪುದೀನ ಚಿಕನ್ ಮಾಡೋದಕ್ಕೆ ನಾನು ಒಂದು ಹಿಡಿಗಿಂತ ಸ್ವಲ್ಪ ಜಾಸ್ತಿ ಪುದೀನ ತೊಗೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು, ಹಸಿರುಮೆಣ್ಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಇದಿಷ್ಟನ್ನು ಒಂದು ಜಾರಲ್ಲಿ ಹಾಕಿ ರುಬ್ಕೋಬೇಕು. ಇದು ಉರಿಯೋದೆಲ್ಲ ಏನು ಬೇಡ, ಆ ಪುದೀನ ಫ್ಲೇವರ್ ಹಾಗೆ ಉಳ್ಕೋಬೇಕು. ಹಾಗಾಗಿ ಹಂಗೆ ಡೈರೆಕ್ಟಾಗಿ ರುಬ್ಕೊಂಡ್ರಾಯ್ತು. ಮೆಣಸಿನ್ಕಾಯಿ ಒಂದು 5ರಿಂದ 6 ತೊಗೊಂಡಿದ್ದೀನಿ. ಸ್ವಲ್ಪ ಖಾರ ಇಲ್ಲ ಇದು, ಹಾಗಾಗಿ ನೀವು ಖಾರ ನೋಡಿ ಹಾಕ್ಕೋಬೋದು. ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಸ್ವಲ್ಪನೇ ತೊಗೊಳ್ಳಿ, ಪುದೀನ ಜಾಸ್ತಿ ತೊಗೋಬೇಕು. ಇನ್ನು ಅದ್ರ ಜೊತೆಗೆ ಒಂದು 3-4 ಪೀಸ್ ಚಕ್ಕೆ ಕೂಡ ಹಾಕ್ಕೊಂಡಿದ್ದೀನಿ. ಇದಿಷ್ಟು ನುಣ್ಣಗೆ ರುಬ್ಕೊಂಡು ಚಿಕನ್ನ ನೆನೆಸಿಟ್ಬಿಡ್ಬೇಕು. ಚಿಕನ್ ನೆನೆಸಿಟ್ಟು ಅದಾದಮೇಲೆ ಚಿಕನ್ ಮಾಡಬೇಕು, ಚೆನ್ನಾಗಿ ಬರುತ್ತೆ. ಹಾಗೆ ಎಷ್ಟು ಟೈಮ್ ಆಗುತ್ತೋ ಸಾಧ್ಯವಾದಷ್ಟು ಜಾಸ್ತಿ ಟೈಮ್ ಚಿಕನ್ ನೆನೆಸಿದಷ್ಟು ಚಿಕನ್ ರುಚಿಯಾಗುತ್ತೆ. ಇಲ್ಲಿ ಚಿಕನ್ ಕ್ಲೀನ್ ಮಾಡಿ ಇಟ್ಕೊಂಡಿದ್ನಲ್ಲ, ಅದಕ್ಕೆ ಕಲ್ಲುಪ್ಪು, ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ಜೊತೆಗೆ ನಾವು ರೆಡಿಮೇಡ್ದು ಚಿಕನ್ ಮಸಾಲ ಪೌಡರ್ ಯೂಸ್ ಮಾಡ್ತಿದ್ದೀನಿ. ನೀವು ಬೇಡ ಅಂದರೆ ಸ್ವಲ್ಪ ಧನಿಯಾ ಪುಡಿ ಹಾಕ್ಕೋಬೋದು. ಬಟ್ ಧನಿಯಾ ಪುಡಿ ಹಾಕಿದ್ರೆ ಏನು ಅಂದರೆ ಅದೇ ಫ್ಲೇವರ್ ಬಂದುಬಿಡುತ್ತೆ. ಹಾಗಾಗಿ ನಾನಿಲ್ಲಿ ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಚಿಕನ್ ಮಸಾಲ ಪೌಡರು, ಮತ್ತು ಏನು ರುಬ್ಬಿಟ್ಕೊಂಡಿದ್ದೆ ಮಸಾಲ ಅದನ್ನು ಹಾಕಿ ಚೆನ್ನಾಗಿ ಕಲಸಿ 1 ಅವರ್ ಬಿಟ್ಟಿದ್ದೀನಿ. ನಿಮಗೆ ಎಷ್ಟು ಟೈಮ್ ಇರುತ್ತೋ ಅಷ್ಟು ಟೈಮ್ ಬಿಡಿ. ಬೆಳಿಗ್ಗೆ ತಂದಿಟ್ಟು ಮಧ್ಯಾಹ್ನಕ್ಕೆ ಮಾಡ್ತೀನಿ ಅಂದರೆ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಳ್ಳಿ. ಇನ್ನು ಆವಾಗಲೇ ತಂದು ಆವಾಗಲೇ ಮಾಡೋದು ಅಂದರೆ ಒಂದು ಅರ್ಧ ಗಂಟೆ ಮುಂಚೆನಾದ್ರು ನೆನೆಸಿಡಿ. ನಾವು ನೆನೆಸಿಟ್ಟಷ್ಟು ರುಚಿ ಚೆನ್ನಾಗಾಗುತ್ತೆ. ಸೊ ಇನ್ನೊಂದು ಕಡೆ ನಾನು ಕಬಾಬ್ಗೂ ಕೂಡ ರೆಡಿ ಮಾಡ್ಕೊತಿದ್ದೀನಿ. ಕಬಾಬ್ ಮಾಡೋದಕ್ಕೂ ಕೂಡ ನಾನು ಇದರಲ್ಲಿ ಏನಿದೆ ಮಸಾಲೆ ಏನು ರುಬ್ಬಿದ್ದೀನಿ ಅದರಲ್ಲಿ 1 ಸ್ಪೂನಷ್ಟು ಮಸಾಲ ಕೂಡ ತೊಗೊಂಡಿದ್ದೀನಿ. ರುಬ್ಬಿದ್ದೀನಿ ಅಂತ ಹಾಕಿದ್ದೀನಿ, ಇಲ್ಲ ಅಂದರೂ ಪರವಾಗಿಲ್ಲ, ಅದಕ್ಕೆ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತ. ಇಲ್ಲ ಆದರೂ ಪರವಾಗಿಲ್ಲ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅರಿಶಿನ, ಮತ್ತು ಸ್ವಲ್ಪ ಅಚ್ಕಾರದ ಪುಡಿ, ಉಪ್ಪು ಹಾಕಿದ್ದೀನಿ, 1 ಮೊಟ್ಟೆ ತೊಗೊಂಡಿದ್ದೀನಿ, ಮತ್ತು ಕಬಾಬ್ ಪೌಡರು. ಇದನ್ನು ಚೆನ್ನಾಗಿ ಬೀಟ್ ಮಾಡೋಣ. ಬೀಟ್ ಮಾಡಿಬಿಟ್ಟು ಚಿಕನ್ ಇನ್ನು ಸಾಮಾನ್ಯ ಬಂದ ಇಡ್ಲಿ ಸಾಂಬಾರು ತಿಂತವನೆ. ನಾವು ಇದೆ ತಿನ್ಕೊಬಂದ್ವಿ ಸೇಮ್. ನೀನು ಇದೆ ಸೇಮ್. ಇಲ್ಲೇನೋ ಮಾಡ್ತಾವ್ರಿ. ಏನು ಮಾಡ್ತಾಯಿದ್ದೆ? ಇಡ್ಲಿ ಸಾಂಬಾರು ಅವನಿಗೆ ಸಾಮಾನಿಗೆ ತಿಂತೀನಮ್ಮ. ಫೋನ್ ಮಾಡಿದ ತಕ್ಷಣ ಬಂತ ಪಾಪ? ಇವ್ರ ಬ್ಯಾಚನಾ? ಬೇರೆ ಡೌಟ್ ಇದ್ರೆ ಫೋನ್ ಮಾಡಿ. ಓಕೆ ಓಕೆ. ಸೊ ಚಿಕನ್ನು ಕಲಿಸಿದ್ದೀವಿ. ಇಲ್ಲಿ ಆರೆಂಜ್ ಕಲರ್, ಇಲ್ಲಿ ಗ್ರೀನ್ ಕಲರ್. ಇದು ಕಬಾಬ್ಗೆ, ಇದು ಫ್ರೈಗೆ, ಅಲ್ಲಲ್ಲ ಚಿಕನ್ ಗ್ರೇವಿಗೆ. ಇನ್ನು ಚಿಕನ್ ಗ್ರೇವಿ ಮಾಡೋದಕ್ಕೆ ಒಂದು ಬಾಣಲೆಯಲ್ಲಿ ಎಣ್ಣೆ ಹಾಕ್ಕೊತಾ ಇದ್ದೀನಿ. ನೀವು ಕೊಬ್ಬರಿ ಎಣ್ಣೆ ಬಳಸಿದ್ರೆ ಚೆನ್ನಾಗಿರುತ್ತೆ ನಾನ್ ವೆಜ್ ಮಾಡಬೇಕಾದ್ರೆ. ಅದರಲ್ಲೂ ಚಿಕನ್ ಮತ್ತು ಫಿಶ್ ಮಾಡಬೇಕಾದ್ರೆ ಕೊಬ್ಬರಿ ಎಣ್ಣೆ ಬಳಸೋದ್ರಿಂದ ರುಚಿ ಸ್ವಲ್ಪ ಜಾಸ್ತಿ ಆಗುತ್ತೆ. ಇಲ್ಲಾಂದರೆ ಮಾಮೂಲಿ ಅಡುಗೆ ಎಣ್ಣೆ ಯಾವುದಿರುತ್ತೋ ಅದನ್ನು ಹಾಕ್ಕೊಂಡ್ರೆ ಆಯಿತು. ಸೊ ಇಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ 1 ಸ್ಪೂನಷ್ಟು ಸೋಂಪು ಕಾಳು ಹಾಕ್ಕೊತಿದ್ದೀನಿ. ಸ್ವಲ್ಪ ಸಿಡಿತದೆ ಅಂದಾಗ 1 ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಒಂಚೂರು ಫ್ರೈ ಆಗಿದೆ ಅಂದಾಗ ನಾನು 1 ಟೊಮೊಟೊ ಹಾಕ್ಕೊಂಡಿದ್ದೀನಿ. ಟೊಮೊಟೊ, ಈರುಳ್ಳಿ ಎರಡೂ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಇವಾಗ ಏನು ನೆನೆಸಿಟ್ಕೊಂಡಿರ್ತೀವಲ್ಲ ಚಿಕನ್ನು, ಅದನ್ನು ಹಾಕಿದ್ರೆ ಈ ಚಿಕನ್ನ ನೀವು ಹೇಗೆ ನೋಡೋದಕ್ಕೆ ಎಷ್ಟು ಈಸಿಯಾಗಿ ಕಾಣಿಸ್ತಿದ್ಯೋ ಅಡುಗೆ ಮಾಡಬೇಕು ಅಷ್ಟು ತುಂಬ ಈಸಿ ಅನಿಸುತ್ತೆ. ಜಾಸ್ತಿ ಟೈಮ್ ಕೂಡ ತೊಗೊಳ್ಳೋದಿಲ್ಲ. ಮತ್ತು ಇದನ್ನು ನೀವು ಕುಕ್ಕರಲ್ಲಿ ಕೂಗಿಸಿದ್ರೆ ಅಷ್ಟು ಗ್ರೇವಿ ಚೆನ್ನಾಗಿ ಬರೋಲ್ಲ. ಹಾಗಾಗಿ ನೀವು ಈ ಥರ ಪಾತ್ರೆನಲ್ಲೇ ಬೇಯೋದಕ್ಕೆ ಅಂತ ಬಿಡಬೇಕು. ನೀರು ಪ್ರಮಾಣ ಸ್ವಲ್ಪ ಜಾಸ್ತಿ ಹಾಕಿ 15ರಿಂದ 20 ನಿಮಿಷ ಬೇಯಿಸ್ಬೇಕಾಗುತ್ತೆ. 20 ನಿಮಿಷ ನೀವು ಏನು ಲಿಡ್ಡೇನು ಮುಚ್ಚದೇನೆ ಹಾಗೆ ಹಬೆನಲ್ಲೇ ಬೇಯಿಸ್ತಾ ಇದ್ದರೆ ಅದು ಸ್ವಲ್ಪ ಗಟ್ಟಿ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೀರು ಆದಷ್ಟು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. 20 ನಿಮಿಷ ಅದು ಕುದ್ದು ಅದು ತಿಕ್ ಗ್ರೇವಿ ಆಗುತ್ತೆ. ಹಾಗಾಗಿ ನೀರು ಪ್ರಮಾಣ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಸೊ ನೋಡಿ, ಗ್ರೇವಿ ಆಲ್ಮೋಸ್ಟ್ ರೆಡಿ ಆಗಿದೆ. ಒಂದು 20 ನಿಮಿಷ ಬೆಂದ್ಬಿಟ್ರಂತೂ ಒಳ್ಳೆ ಕಾಂಬಿನೇಷನ್ನು. ಯಾವುದಾದ್ರ ಜೊತೆಗೆ ಅಂದರೆ ಗೀ ರೈಸ್ ಜೊತೆಗೆ, ಮುದ್ದೆ, ವೈಟ್ ರೈಸ್, ಚಪಾತಿ, ಪೂರಿ, ಇಡ್ಲಿ, ದೋಸೆ ಜೊತೆಗಂತೂ ಸೂಪರಾಗಿರುತ್ತೆ. ಸೊ ಇವಾಗ ಚಿಕನ್ ಗ್ರೇವಿ ಕೂಡ ರೆಡಿ ಆಯಿತು. ಇನ್ನೇನು ಕಬಾಬ್ ಮಾಡ್ಕೊಳ್ಳೋದಷ್ಟೇ. ನೋಡಿ ಎಷ್ಟು ನೀರು ಹಾಕಿದ್ನಲ್ವ, ಎಷ್ಟು ತೆಳುಗೆ ಮಾಡಿದೆ. ಇವಾಗ ನೋಡಿ ಅದು ಬೆಂದು ಇಷ್ಟು ಗಟ್ಟಿಗಾಗಿರುತ್ತೆ. ಸೊ ಯೂಶ್ವಲಿ ನಾವು ಜಾಸ್ತಿ ನೀರು ಹಾಕ್ಬಿಟ್ಟು ಕುಕ್ಕರಲ್ಲಿ ಕೂಗಿಸಿದಾಗ ಅದು ತೆಳುವೇ ಇರುತ್ತೆ. ಆದರೆ ಈ ಥರ ಓಪನ್ ಪಾತ್ರೆಯಲ್ಲಿ ಇಟ್ಟು ಬೇಯಿಸೋದ್ರಿಂದ
ಸ್ವಲ್ಪ ಗಟ್ಟಿ ಆಗುತ್ತೆ. ಹಾಗಾಗಿ ನೀರು ಪ್ರಮಾಣ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಆಯಿತು. ಇನ್ನು ಅದ್ರ ಜೊತೆಗೆ ನಾನು ಕಬಾಬ್ ಕೂಡ ಮಾಡ್ಕೊತಿದ್ದೆ. ಇವತ್ತು ಸಾಯಂಕಾಲ ಒಂದು ಫಂಕ್ಷನ್ಗೂ ಕೂಡ ಹೋಗಬೇಕಿತ್ತು, ಒಂದು ಬರ್ತ್ಡೇ ಫಂಕ್ಷನ್ ಇತ್ತು. ಹಾಗಾಗಿ ಸ್ವಲ್ಪ ಬೇಗ ಊಟ ಮಾಡಿ, ಭಾನುವಾರ ಆಗಿರೋದ್ರಿಂದ ನಿದ್ದೆ ಮಾಡಬೇಕು. ನಾನು ಸಾಮಾನ್ಯ ಏನು ಅಂದರೆ ಮನೇಲಿದ್ದಾಗ ನಿದ್ದೆ ಮಾಡ್ತಿರ್ತೀವಿ. ನಾನು ಮಧ್ಯಾಹ್ನದ ಹೊತ್ತು ಮಲಗಿರ್ತೀನಿ. ಸಾಮಾನ್ಯ ಸ್ಕೂಲಿಂದ ಬಂದಮೇಲೆ ಎಲ್ಲ ಹೋಮ್ವರ್ಕ್ ಎಲ್ಲ ಬರೆದು 5 ಗಂಟೆ ಮೇಲಾದರೂ ನಿದ್ದೆ ಮಾಡ್ತಾನೆ. ಬಟ್ ಹಸ್ಬೆಂಡ್ಗೆ ಭಾನುವಾರ ಒಂದೇ ದಿನ ಸಿಗೋದು. ಸೊ ಅವತ್ತು ಒಂದೇ ದಿನ ಅವ್ರಿಗೆ ನಿದ್ದೆ ಮಾಡೋ ಚಾನ್ಸ್ ಇರೋದು. ಹಾಗಾಗಿ ಎಷ್ಟೇ ಏನೇ ಪ್ರೋಗ್ರಾಮ್ಸ್ ಇದ್ರೂ 1 ಅವರ್ ಆದ್ರೂ ನಿದ್ದೆ ಮಾಡೋ ಥರ ನಾವು ಪ್ಲ್ಯಾನ್ ಮಾಡ್ಕೊತೀವಿ. ಹಾಗಾಗಿ ಇವತ್ತು ಸ್ವಲ್ಪ ಬೇಗ ಊಟನೇ ಮಾಡ್ಕೊಂಡ್ವಿ. 1 ಗಂಟೆ 1:15 ಅಷ್ಟರಲ್ಲಿ ಊಟ ಎಲ್ಲ ಮುಗಿಸಿ 1-2 ಅವರ್ ಚೆನ್ನಾಗಿ ನಿದ್ದೆ ಮಾಡಿ, ಏನೋ ಮನೆ ಕೆಲಸಗಳು ಸಣ್ಣ ಪುಟ್ಟದೆಲ್ಲ ಮುಗಿಸಿ ಸಾಯಂಕಾಲ ಬರ್ತ್ಡೇ ಫಂಕ್ಷನ್ಗೆ ಹೋಗೋಣ ಅಂದ್ಕೊಂಡು ರೆಡಿ ಆಗ್ತಾಯಿದ್ವಿ. ಸೊ ಹೀಗಿರುತ್ತೆ ಫ್ಯಾಮಿಲಿ ನಮ್ಮ ಭಾನುವಾರದ ಹೊತ್ತು ಏನಿರುತ್ತೋ ಇರಲ್ವೋ, ಮನೆ ಕ್ಲೀನಿಂಗ್ ಕೆಲಸ, ನಾನ್ ವೆಜ್, ಎಲ್ಲರೂ ಹೊರಗಡೆ ಹೋಗೋದು, ಇದೆಲ್ಲವೂ ಇರುತ್ತೆ. ಸೊ ನಮ್ಮ ಪ್ರತಿ ಭಾನುವಾರ ಕೂಡ ಹೀಗೆ ಕಳೆಯುತ್ತೆ. ಇನ್ನು ಬರ್ತ್ಡೇ ಫಂಕ್ಷನ್ಗೆ ಹೋದ್ಮೇಲೆ ನಾನಲ್ಲೇನು ವ್ಲಾಗೇನು ಮಾಡಲಿಲ್ಲ. ನಿಮಗೆಲ್ಲ ಗೊತ್ತಿರುತ್ತೆ ನಾನು ಹೊರಗಡೆ ಹೋದಾಗ ಅಷ್ಟು ಹೆಚ್ಚಾಗಿ ವ್ಲಾಗ್ ಮಾಡಲ್ಲ ಅಂತ. ಬಟ್ ಅದೆಲ್ಲ ತೋರಿಸಿದ್ರೆ ನಿಮ್ಗೆ ಇನ್ನೂ ಚೆನ್ನಾಗಿರುತ್ತೇನೋ ವ್ಲಾಗ್ ಅಂತ ನನಗೆ ಅನಿಸುತ್ತೆ. ಆ ವಿಡಿಯೋಗಳನ್ನೆಲ್ಲ ಹಾಕಿದ್ರೆ ನಿಮಗೆಲ್ಲ ಖುಷಿ ಆಗುತ್ತೇನೋ, ಅಥವಾ ನೋಡೋದಕ್ಕೆ ಇನ್ನೂ ಚೆನ್ನಾಗಿ ಇಂಟ್ರೆಸ್ಟಿಂಗಾಗಿರುತ್ತೇನೋ ಅಂತ. ಬಟ್ ನನಗೆ ಇನ್ನೂ ಎಷ್ಟು ದಿವಸ ಟೈಮ್ ತೊಗೊಳುತ್ತೋ ಗೊತ್ತಿಲ್ಲ. ನೋಡೋಣ ಎಷ್ಟು ದಿನಕ್ಕೆ ನಾನು ಹೊರಗಡೆ ಹೋದಾಗೂ ವೀಡಿಯೋ ಮಾಡೋದು ಕಲಿತೀನಿ ಅಂತ. ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್. ಮತ್ತೆ ಸಂಜೆಯಿಂದ ನೈಟಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ. ಇವತ್ತು ಭಾನುವಾರ, ಚೆನ್ನಾಗಿ ಊಟ ಮಾಡಿ ಮಲಗಿದ್ದು ಎದ್ದು ಎಲ್ಲೋಯ್ತಾ ಇದೀವಿ ಸಮಯ ಏನ ಕರೆಕ್ಟಾಗಿ ಹೇಳಿ ಎಲ್ಲೋಯ್ತಾ ಇದೀವಿ? I don't know. ಎಲ್ಲೇನು ಗೊತ್ತಿಲ್ಲ, ಸುಮ್ಮನೆ ಬಂದ್ಬಿಡೋದು. ಇವತ್ತು ಒಂದು ಬರ್ತ್ಡೇ ಫಂಕ್ಷನ್ ಇದೆ, ಅಲ್ಲಿಗೆ ಹೋಗ್ತಾ ಇದೀವಿ. ಟ್ವಿನ್ಸ್ ಬರ್ತ್ಡೇ, ಟ್ವಿನ್ಸ್ ಮಕ್ಳದು 2ನೇ ವರ್ಷದ ಬರ್ತ್ಡೇ, ಅಲ್ಲಿಗೆ ಹೋಗ್ತಾ ಇದೀವಿ. ಸಾಮಾನ್ಯಗೂ ಗೊತ್ತು, ಆದರೆ ಹೇಳಲಿಲ್ಲ, ಸುಮ್ಮನೆ ನಾಟಕ ಆಡ್ಬಿಟ್ಟ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ನೋಡ್ತೀನಿ, ಸಾಧ್ಯ ಆದರೆ ಇಲ್ಲೇ ಬೆಂಗಳೂರಲ್ಲೇ ಸಾಧ್ಯ ಆದರೆ ಬ್ಲಾಗ್ನ ಮಾಡ್ತೀನಿ, ಇಲ್ಲ ಅಂದರೆ ಮತ್ತೆ ಮನೆಗೆ ಬಂದ್ಮೇಲೆ ಕಂಟಿನ್ಯೂ ಮಾಡ್ತೀನಿ. ಅಲ್ವಾ ಪಾಪ? ಕಾಣಿಸ್ತಾನೆ ಇಲ್ಲ. ನಾನೇನು ಭೂತ ಇವಾಗ ಕಾಣಿಸ್ತಾ. ಅರಮನೆ ಫೋನ್ ನೋಡಿದ್ದೀವಿ, ಭೂತ ಆಗುತ್ತೆ. ಅರಮನೆ ಅಂತ ಒಂದು ಫಿಲಮ್ ನೋಡ್ಕೊಂಡವ್ರೆ, ಭೂತ ಆಗ್ಬಿಟ್ಟೈತೆ. ಚೆನ್ನಾಯ್ತಾ ಸಮಯ? ಈ ಅರಮನೆಯಲ್ಲಿ ಆ ಭೂತನೂ ಇಲ್ಲ, ನೀನೊಂದು ಇವಂಗೆ ಎದುರು ಭಯ ಅನ್ನೋದೇ ಆಗಲ್ಲ. ಭೂತದ ಪಿಕ್ಚರ್ ನೋಡ್ತಾವನೆ ಈ ಅಂತಾನೆ ಭಯ ಆಗ್ಬರ್ತಾರೆ. ಭೂತದ ಪಿಕ್ಚರ್ ನೋಡ್ತಾ ಇದ್ರೆ ಈ ಅಂತಾನೆ. ಅವ್ರಿಗೆ ಇನ್ನ ಭಯ ಅಂದ್ರೆ ಏನೋ ಒಂದು ಗೊತ್ತಾಗ್ತಿಲ್ಲ. ಅವಾಗಿಂದ ಒಂದು ಭೂತನೂ ಬಂದಿಲ್ಲ. ಹಿಂಗೆ ಇವಾಗ ಹೊರಟಿದ್ದೀವಿ. ಟೈಮ್ ಆಲ್ರೆಡಿ 7:15. ಹಿಂಗೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಬಾಯ್ ಮಾಡ್ಬೇಕಂತೆ. ಬಾಯ್. ಎಲ್ಲಿ ಬಂದ ಪಾಪ? ಪಪ್ಪನ್ ಫೇವ್ರೆಟ್, ನನ್ನ ಹಸ್ಬೆಂಡ್ ಫೇವ್ರೆಟ್ ಜಾಗಕ್ಕೆ ಬಂದಿದ್ದೀವಿ. ಯಾವುದು ಅಂದರೆ ನಮ್ಮ ಹತ್ರ ಇರೋ ಒಂದು ಪೆಟ್ರೋಲ್ ಬಂಕು. ಯಾಕೆಂದರೆ ನಾವು ಇಲ್ಲಿ ಹೋಗ್ಬೇಕಾದ್ರೆ ಪ್ರತಿ ಸತಿನೂ ಇಲ್ಲೇನೆ ಪೆಟ್ರೋಲ್ ಹಾಕ್ಸೋದು. ಯಾಕೆ ಸಾಮಾನ್ಯ ಏನು ಮಾಡ್ಕೊಂಡವನು ಅದನ್ನು ಅವ್ರ ಪಪ್ಪನ ಫೇವ್ರೆಟ್ ಜಾಗ ಅಂತ ಮಾಡ್ಕೊಂಬಿಟ್ಟವನು. ಅಲ್ಲ ಪಾಪ? ಇನ್ನು ಇವತ್ತು ನಾವು ಹೋಗ್ತಿರೋದು ಬಂದು ಒಂದು ಬರ್ತ್ಡೇ ಫಂಕ್ಷನ್ಗೆ. ನಾವು ಮನೆ ಬಿಟ್ಟಾಗ 7:15 ಹೋಗ್ತಾ ಆನ್ ದ ವೇ ಗಿಫ್ಟ್ ತೊಗೊಂಡು, ಮಕ್ಕಳು ಬರ್ತ್ಡೇ ಇತ್ತಲ್ಲ, ಇನ್ನು ಅದನ್ನು ಪ್ಯಾಕ್ ಮಾಡಿಸಿ ಎಲ್ಲ ನಾವು ಹೋಗಿ ರೀಚ್ ಆಗೋಷ್ಟರಲ್ಲಿ 9 ಗಂಟೆ ಆಗೇ ಹೋಯಿತು. ಆ್ಯಸ್ ಯೂಶ್ವಲ್ ನಾನು ಹೊರಗಡೆ ಹೋದಾಗ ವ್ಲಾಗ್ ಮಾಡೋದು ಸ್ವಲ್ಪ ಕಡಿಮೆನೇ. ಹಾಗಾಗಿ ನಾನು ಇವತ್ತು ಕೂಡ ಯಾವ ವ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ. ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸೊ ಇವತ್ತಿನ ವ್ಲಾಗ್ ನಿಮಗೆ ಸ್ವಲ್ಪನಾರು ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಹೊಸ ವ್ಲಾಗ್ ಜೊತೆ ವಾಪಸ್ ಬರ್ತೀನಿ.